ಆ್ಯಕ್ಚುಲಿ ಮೈಕು ಕ್ಯಾಮ್ರಾ ಎಲ್ಲ ನೋಡಿದ್ರೆ ಎಲ್ಲ ನನ್ನ ಕಡೆನೇ ನೋಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ವ್ಲಾಗ್ ಹೇಗಾಗತ್ತಂತ. ಎಲ್ಲ ಬೆಳಿಗ್ಗೆ 3 ಗಂಟೆಗೆ ಬರ್ತೀವಿ. 3-3:30 ವ್ಯಾಪಾರ ಶುರು ಆಗುತ್ತೆ. 3:30 10-10:30 ತನಕ ವ್ಯಾಪಾರ ಆಗುತ್ತೆ. ಕಮ್ಮಿಗೆ ಸಿಗುತ್ತೆ. ಇಲ್ಲ ಮಳೆಗಾಲದಲ್ಲಿ ಅಂದ್ರೆ ಮಳೆ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗ್ತವೆ, ಬಿಸಿಲಲ್ಲಾದ್ರೆ ಎಲ್ಲ ಸುಟ್ಟು ಹೋಗ್ತವೆ. ಹೌದು, ಹೆಂಗಿದ್ರು ಕಷ್ಟನೇ. ತುಂಬಾ ಜನ ಕೆಲಸ ಮಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಒಂದು ಮಂಡಿಗೆ 5 ಜನ ಲೆಕ್ಕ ಇಟ್ಕೊಳ್ಳಿ, ಕಡಿಮೆ ಅಂದ್ರೆ 50 ಮಂಡಿ ಇದಾವೆ. ಹೌದು, ಅಂದ್ರೆ ಹೋಲ್ಸೇಲ್ ಆಗಿ ತರಕಾರಿ ಸಿಗುತ್ತೆ. ಹೋಲ್ಸೇಲ್ ಆಗಿ ಇವ್ರು ತಗೋತಾರೆ, ಇವರಿಂದ ಅವ್ರು ತಗೋತಾರೆ. 5 ಕೆಜಿ ಇಲ್ಲ 25 ಕೆಜಿನೇ ತಗೋಬೇಕು. ಹಂಗೇನಾದ್ರೂ ನಿಮ್ಗೆ ಸ್ವಲ್ಪ 1 ಕೆಜಿ ಲೆಕ್ಕದಲ್ಲಿ ಬೇಕು ಅಂದ್ರೆ ಆ ಕಡೆ ಇಲ್ಲಿ ಹೋಲ್ಸೇಲ್ ಮಾತ್ರ. ಓಕೆ, ಬಿಸಿ ಇರ್ತಾರೆ, ಎಲ್ಲ ವ್ಯಾಪಾರ ಮಾಡೋದಾಗಿರ್ಬೋದು, ತರಕಾರಿ ತಗೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಬ್ಯುಸಿ ಆಗಿರ್ತಾರೆ. ಸೊ ಇದ್ರ ಮಧ್ಯದಲ್ಲಿ ನಮ್ಗೆ ಏನಾದ್ರೂ ರೆಸ್ಪಾನ್ಸ್ ಮಾಡ್ತಾರೋ ಇಲ್ಲೋ ಅನ್ನೋದೊಂದು ಟೆನ್ಷನ್ ಇತ್ತು. ಬಟ್ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ಹಾಯ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಶಿವಮೊಗ್ಗದ ಅತಿ ದೊಡ್ಡ ತರಕಾರಿ ಮಾರ್ಕೆಟಲ್ಲಿದ್ದೀನಿ. APMC ಯಲ್ಲಿರುವಂಥ ಈ ತರಕಾರಿ ಮಾರ್ಕೆಟ್ ಏನಿದೆ, ಇದು ಬಂದ್ಬಿಟ್ಟು ಬೆಳಿಗ್ಗೆ 3 ಗಂಟೆಯಿಂದನೇ ಸ್ಟಾರ್ಟ್ ಆಗಿ ಒಂದು 11 ಗಂಟೆ ತನಕ ಇರುತ್ತೆ. ಈಗ ಬಂದ್ಬಿಟ್ಟು ಎಲ್ಲ ತರಕಾರಿಗಳು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಈಗ ನಾವು ಫಸ್ಟ್ 1 ಗೇಟಲ್ಲಿ ಇದ್ದೀವಿ. ಈ ಗೇಟಲ್ಲಿ ಎಲ್ಲ ಹೋಲ್ಸೇಲ್ ಸೊಪ್ಪುಗಳು ಜಾಸ್ತಿ ಸಿಗುತ್ತೆ. ತರಕಾರಿನೂ ಸ್ವಲ್ಪ ಇಟ್ಕೊಂಡಿರ್ತಾರೆ. ಬನ್ನಿ ನೋಡೋಣ ಸೊಪ್ಪುಗಳು. ಸೊಪ್ಪೆಲ್ಲ ರೆಡಿಯಾಗಿರೋದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದಕ್ಕೆ. ಕೆಲವೊಬ್ರು ಸಣ್ಣ ಪುಟ್ಟ ವ್ಯಾಪಾರಿಗಳು ತಗೋತಾರೆ. ಹೋಟೆಲ್ಲು, PG ಎಲ್ಲ ರೀತಿಯ ಎಲ್ಲ ಕಡೆನೂ ಹೋಗೋದಕ್ಕೆಲ್ಲ ಕಟ್ ಮಾಡಿ ರೆಡಿಯಾಗಿದೆ ಇದೆ. ಯಾವ ಊರು ನಿಮ್ದು? ಶಿವಮೊಗ್ಗನೇನಾ? ಎಷ್ಟು ದಿನದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ? 40 ವರ್ಷದ ಮೇಲಾಯ್ತು. 40 ವರ್ಷದ ಮೇಲಿಂದ ಇಲ್ಲಿ ವ್ಯಾಪಾರ ಮಾಡ್ತೀರಾ? ಅಂದ್ರೆ ಬಂದಿರೋ ಸೊಪ್ಪಿನಲ್ಲಿ ಇಲ್ಲಿ ಮಾರ್ತೀವಿ, ಅಲ್ಲಿ ಮತ್ತೆ ಗಾಂಧಿ ಬಜಾರಿಗೆ ಹೋಗಿ ಚಿಲ್ಲರೆ ವ್ಯಾಪಾರ. ಅಂದ್ರು ಇಲ್ಲಿ ಗಾಂಧಿ ಬಜಾರಲ್ಲಿ ನೋಡಿದೀನಿ ಇವ್ರನ್ನ ಅಂತ. ಓಕೆ, ಇಲ್ಲಿ ಮಾಡ್ಬಿಟ್ಟು ಅಲ್ಲಿ ಹೋಗ್ತೀರಾ? ಇಲ್ಲಿ 11 ಗಂಟೆ ತನಕ ಇರ್ತೀರಾ? ಇಲ್ಲ, ಈಗ ಹೋಗ್ತೀವಿ 7 ಗಂಟೆಗೆ. 7 ಗಂಟೆ ತನಕ. ಅಷ್ಟೊಳಗ್ ಜನ ಬರ್ತಾರ? ಇಲ್ಲ, ಬರಲ್ಲ. ಇಲ್ಲಿ ವ್ಯಾಪಾರ ಆಗಲ್ಲ ಅಷ್ಟೇ. ಯಾಕಂದ್ರೆ ಹೋಲ್ಸೇಲ್ ಅವ್ರು ಮಾತ್ರ ಬರ್ತಾರೆ, ಇನ್ನು ಉಳ್ದವ್ರೆಲ್ಲ ಅಲ್ಲಿ ಬರ್ತಾರಲ್ಲ. ಗಾಂಧಿ ಬಜಾರಲ್ಲೇ. ಓಕೆ, ಎಷ್ಟಾಗತ್ತೆ ಇಲ್ಲಿ ಮಾರ್ಬಿಟ್ಟು ಅಲ್ಲಿ ಹೋಗ್ತೀರಾ? ಓಕೆ, ಹೆಂಗ್ ಚೆನ್ನಾಗಿದೆ? ರೇಟ್ ಎಲ್ಲ ಹೆಂಗಿದೆ ಇವತ್ತು? ರೇಟ್ ಎಲ್ಲ ಹೇಳಂಗಿಲ್ಲ ಮೇಡಮ್ ಅವರೇ, ಜಾಸ್ತಿ ಆಗಿದೆ. ಈಗ ಬೇಸಿಗೆಗಾಲ ಅಲ್ಲ? ಹೌದು, ಮಳೆಗಾಲದಲ್ಲಿ ಕಮ್ಮಿಗೆ ಸಿಗುತ್ತೆ. ಇಲ್ಲ ಮಳೆಗಾಲದಲ್ಲಿ ಅಂದ್ರೆ ಮಳೆ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗ್ತವೆ, ಬಿಸಿಲಲ್ಲಾದ್ರೆ ಎಲ್ಲ ಸುಟ್ಟು ಹೋಗ್ತವೆ. ಹೌದು, ಹೆಂಗಿದ್ರು ಕಷ್ಟನೇ. ಈಗ ಸೊಪ್ಪು ತರಕಾರಿ ಮಾರ್ಕೆಟ್ ಏನು ಅಂದ್ರೆ ವಾರದ ಎಲ್ಲಾ ದಿನಾನು ಓಪನ್ ಇರುತ್ತೆ. ಆದ್ರೆ ಶನಿವಾರ ಒಂದಿನ ಬಿಟ್ಟು ಎಲ್ಲಾ ದಿನಾನು ಓಪನ್ ಇರುತ್ತೆ. ಬೆಳಿಗ್ಗೆ 3 ಗಂಟೆಯಿಂದ 11 ಗಂಟೆ ತನಕ ಓಪನ್ ಇರುತ್ತೆ. ಸಂಜೆ ಸ್ವಲ್ಪ ಓಪನ್ ಇರುತ್ತೆ ಅಂದ್ರೆ, ಬಟ್ ಬೆಳಿಗ್ಗೆ ಮಾತ್ರ ಫ್ರೆಶ್ ತರಕಾರಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದು ಬೆಳಿಗ್ಗೆ. ಈಗ ನಾವು ಇನ್ನೊಂದು ಗೇಟಲ್ಲಿ ಇದೀವಿ. ಇಲ್ಲಿ ಬಂದ್ಬಿಟ್ಟು ತರಕಾರಿಗಳು ಜಾಸ್ತಿ ಸಿಗೋವಂಥದ್ದು. ಹೋಲ್ಸೇಲ್ ಆಗಿ ತಗೊಂಡಿದ್ದನ್ನ ಎಷ್ಟೋ ಜನ ಇಲ್ಲಿ ಅಂಗಡಿಗಳನ್ನು ಇಟ್ಬಿಟ್ಟು ಮಾರಾಟ ಮಾಡ್ತಾ ಇರ್ತಾರೆ. ಇಲ್ಲಿ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ಏನು ತರಕಾರಿಗಳು. ಏನಂದರೆ ಸ್ವಲ್ಪ ಜಾಸ್ತಿ ತೊಗೊಂಡಾಗ ನಿಮಗೆ ಪ್ರೈಸ್ನ ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತಾರೆ. ಸೊ ಇಲ್ಲಿಂದನೇ ತರಕಾರಿಗಳು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದು 3ನೇ ಗೇಟು. ಈ ಕಡೆಯಿಂದ ಇಲ್ಲೇನು ಅಂತಂದರೆ ಎಲ್ಲ ಒಂದು ತರಕಾರಿಗಳು ಹೋಲ್ಸೇಲ್ ಆಗಿ ಸಿಗೋವಂಥದ್ದು. ಎಲ್ಲ ಫಂಕ್ಷನ್ ಆಗಿರ್ಬೋದು, ಹೋಟೆಲ್ಲು, PG ಎಲ್ಲ ಕಡೆ ಹೋಲ್ಸೇಲ್ ಆಗಿ ತರಕಾರಿಗಳನ್ನ ಇಲ್ಲಿಂದನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಹೋಲ್ಸೇಲ್ ವ್ಯಾಪಾರಿಗಳಿರುವಂತ ಪ್ಲೇಸ್. ನಾವು ಅಂಜನಾಪುತ್ರ ತರಕಾರಿ ಮಂಡಿ. ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಸರ್ ನಿಮ್ದು? ಸಂಜೆ 6 ಗಂಟೆ ಓಪನ್ ಆಗುತ್ತೆ. ಸಂಜೆ 6 ಗಂಟೆ. ಬೆಳಿಗ್ಗೆ 11-11:30 ಆಗುತ್ತೆ ಕ್ಲೋಸ್ ಆಗೋದು. ಓಕೆ, ಮತ್ತೆ ವ್ಯಾಪಾರ ಸಂಜೆ ಐಟಮ್ ಬರುತ್ತೆ, ಮಾಲ್ ಬರುತ್ತೆ, ತರಕಾರಿ ಬರೋದು ಸಂಜೆ 6 ಗಂಟೆಯಿಂದ ನೈಟ್ ಫುಲ್ ಬರುತ್ತೆ.
ಬೆಳಗಿನ ಜಾವ 3:30 3:30 ಶುರು ಆಗುತ್ತೆ ವ್ಯಾಪಾರ. ಓಪನ್ ಮಾಡ್ತೀರಾ? ಅಂದ್ರೆ ವ್ಯಾಪಾರ ಶುರು ಆಗುತ್ತೆ. ಅಂಗಡಿ ಓಪನ್ ಇರುತ್ತೆ, ಹಾಗೆ ಓಪನ್ ಇರುತ್ತೆ. ಓ ನೀವು ಓಪನ್ ರಾತ್ರಿ ಇಡೀ ಮಾಲ್ ಬರ್ತಾ ಇರುತ್ತೆ. ಹುಡುಗರು ಇರ್ತಾರೆ, ಆಮೇಲೆ ಇಳಿಸುವಂತವ್ರು ಕೆಲಸಗಾರರು ಇರ್ತಾರೆ, ಮತ್ತೆ ರೈತರುಗಳು ಇರ್ತೀವಿ. ಎಲ್ಲ ಬೆಳಿಗ್ಗೆ 3 ಗಂಟೆಗೆ ಬರ್ತೀವಿ. 3:30 ವ್ಯಾಪಾರ ಶುರು ಆಗುತ್ತೆ. 3:30 10-10:30 ತನಕ ವ್ಯಾಪಾರ ಆಗುತ್ತೆ. 10-10:30 ಮೇಲೆ ಅದೇ ಕೊಡೋ ತಗೊಳ್ಳೋದು, ರೈತರುಗಳಿಗೆ ಪಟ್ಟಿಗೆ ಹಾಕೊಡೋದು ಅದೆಲ್ಲ ವ್ಯವಹಾರ ಇರುತ್ತೆ. 11 ಗಂಟೆ ಆಗುತ್ತೆ ಮ್ಯಾಕ್ಸಿಮಮ್. ಇಲ್ಲೆಲ್ಲ ಎಷ್ಟು ವರ್ಷದಿಂದ ಇರೋರು ಸರ್ ಮಂಡಿ? ಮೇಡಮ್ ಹೆಚ್ಚು ಕಡಿಮೆ ಎಲ್ಲ 25-30 ವರ್ಷ 40 ವರ್ಷದವರು ಇದಾರೆ ಹಳಬ್ರು. ಈಗ ನಾವು ರೈತರು ನಾನು ಬಂದು ಈಗ 24 ವರ್ಷ ಆಯ್ತು. ಈ ತರದವರು ಇದಾರೆ. ಮತ್ತೆ ಕೆಲಸ ಮಾಡೋ ಹುಡುಗ ಬರೋಲ್ಲ 10 ವರ್ಷದಿಂದ ಇದಾರೆ, 8 ವರ್ಷದಿಂದ ಇಲ್ಲ ಇದಾರೆ. ಅವರ ಅನುಕೂಲತೆ ಸಿಕ್ಕಿದೆ ಅಲ್ವಾ ಎಷ್ಟೋ ಜನಕ್ಕೆ ಕೆಲಸ ಮಾಡ್ತಾರೆ. ತುಂಬಾ ಜನ ಕೆಲಸ ಮಾಡ್ತಾರೆ ಇಲ್ಲಿ ಆಲ್ಮೋಸ್ಟ್ ಒಂದು ಮಂಡಿಗೆ 5 ಜನ ಲೆಕ್ಕ ಇಟ್ಕೊಳ್ಳಿ. ಕಡಿಮೆ ಅಂದ್ರೆ 50 ಮಂಡಿ ಇದಾವೆ. 50 ಮಂಡಿ ಇದೆ. ತರಕಾರಿ ಅಂದ್ರೆ ಸೊಪ್ಪು ಸೇರಿ ಹಿಂದ್ಗಡೆ ಸೊಪ್ಪಿನ ಮಂಡಿ ಎಲ್ಲ ಸೇರಿ 50 ಮಂಡಿಗೆ 5 ಜನ ಅಂದ್ರೆ ಎಷ್ಟು ಜನ ಆಯ್ತು ಕೆಲಸ ಅಲ್ಲ? ತುಂಬಾ ತುಂಬಾ ಅನುಕೂಲ ಇದೆ. ಮಿನಿಮಮ್ 5 ಜನ ಮಿನಿಮಮ್. ಇದು ತರಕಾರಿ ಸರ್ ಎಲ್ಲಾ ಕಡೆಯಿಂದ ಬರುತ್ತೆ? ಹೋಲ್ಸೇಲ್ ಎಲ್ಲಾ ಕಡೆಯಿಂದ ರೈತರದ್ದು ಬರುತ್ತೆ, ವ್ಯಾಪಾರಸ್ಥರು ಬರುತ್ತೆ, ಹಾಗೆ ಇಲ್ಲಿಂದ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಎಲ್ಲ ಅವರು ಬೇಗ ಅನುಕೂಲ. ಹೆಂಗೆ ಕೆಲವು ಚಿಲ್ಲರೆ ವ್ಯಾಪಾರಸ್ಥರು ಬಂದು ತಗೊಂಡ್ರೆ ಹೋಲ್ಸೇಲ್. ಇಲ್ಲಿ ಮಾತ್ರ ಹೋಲ್ಸೇಲ್ ಆಗಿ ತಗೊಂಡ್ರೆ ಸ್ವಲ್ಪ ಒಳ್ಳೆ ತಗೊಂಡಾಗ ಅವರು 5 ರೂಪಾಯಿ ಜಾಸ್ತಿ ಏನೋ ಜೀವನ ಮಾಡಕ್ ಪಾಪ ಮಾರ್ಲೇಬೇಕಲ್ವಾ ಅವರು. ಫ್ರೆಶ್ ಐಟಮ್ ಯಾವಾಗ ಸಿಗುತ್ತೆ ಸರ್? ಅದು ಫ್ರೆಶ್ ತರಕಾರಿಗಳು ಅಂದ್ರೆ ನಾವು ಸಂಜೆ ಬಂದ್ರೆ ಸಿಗುತ್ತಾ? ಸಂಜೆ ಬಂದಿರೋ ತರಕಾರಿನ ಫ್ರೆಶ್ ಬೆಳಿಗ್ಗೆ ಕೊಡ್ತೀವಿ ನಾವು. ನಮಗ್ ಬೆಳಿಗ್ಗೆ ಸಿಗೋದು ಹೌದು, ಅದು ಫ್ರೆಶ್. ಸಂಜೆ ಈಗ ರೈತರು ಮಧ್ಯಾಹ್ನ ಕಟಿಂಗ್ ಮಾಡ್ತಾರೆ, ಸಂಜೆ 6-7 ಗಂಟೆಗೆ ತಂದು ಇಲ್ಲಿ ಹಾಕ್ತಾರೆ. ಅವಾಗ ವ್ಯಾಪಾರ ಇರಲ್ಲ, ಅವಾಗೆಲ್ಲ ಇಳಿಸ್ಕೊಳ್ಳೋದು ಇರುತ್ತಲ್ವಾ. ಬೆಳಿಗ್ಗೆ 3:30 ಫ್ರೆಶ್ ಸಿಗುತ್ತೆ. ಬೆಳಿಗ್ಗೆ ಬಂದ್ಬಿಟ್ರೆ ಅವ್ರಿಗೆ ಯಾವ್ದು ಬೇಕೋ ಅದು ಅನುಕೂಲತೆ ಅದನ್ನ ತಗೊಂತಾರೆ. ಹೋಲ್ಸೇಲ್ ಅಂದ್ರೆ ನಿಮ್ಮಲ್ಲಿ ಎಷ್ಟು ಕೆಜಿಯಿಂದ ಸ್ಟಾರ್ಟ್ ಆದ್ರೆ ಹೋಲ್ಸೇಲ್ ರೇಟ್ ಸಿಗುತ್ತೆ? ಇಲ್ಲ 10-15 ಆತರ ಇಲ್ಲ, 5ರಿಂದ ಶುರು. 5 ಕೆಜಿಯಿಂದ ತಗೊಂಡ್ರೆ ಹೋಲ್ಸೇಲ್ ರೇಟ್ ಸಿಗುತ್ತೆ. ನಾವು 1 ಕೆಜಿ ಕೊಡಲ್ಲ, 1 ಕೆಜಿ ಇಲ್ಲಿ ಕೊಡಲ್ಲ. ಅದಕ್ಕಂತ ಚಿಲ್ಲರೆ ವ್ಯಾಪಾರ ಬೇರೆ ಮಾಡಿ ಇಲ್ಲಿಂದ ತಗೊಂಡು ಅಲ್ಲಿ ಮಾಡ್ತಾರೆ. ಹೌದು, 1 ಕೆಜಿ ನಾವು ಕೊಡಲ್ಲ. ಪಾಪ ಅವ್ರಿಗೆ ತೊಂದರೆ ಕೊಟ್ಟಂಗ ಆಗುತ್ತೆ. ಅವ್ರ ಜೀವನ ನಡಿಬೇಕಲ್ವಾ. ನಮ್ದು ಹೋಲ್ಸೇಲ್ ಹೆಂಗಾರು ನಡೆಯುತ್ತೆ. ಚೀಲ ಕೊಡ್ತೀವಿ, 5 ಕೆಜಿ 10 ಕೆಜಿ ಕೊಡ್ತೀವಿ. ಪಾಪ ಅವರು ಜೀವನ ನಡಿಬೇಕಲ್ಲ. ಇಲ್ಲಿಂದ ತಗೊಂಡು ಅವರು ಇದ್ ಮಾಡ್ಕೊತಾರೆ. ಎಷ್ಟೋ ಜನ ಇಲ್ಲಿಂದ ತಗೊಂಡು ಎಷ್ಟೋ ಬೀದಿ ಸುಮಾರು ಎಷ್ಟೋ ಜನ ಅಲ್ಲ, ಎಂಟರ್ ಸಿಟಿ ಮತ್ತೆ ಹೊರಗಡೆನೂ ಕೂಡ. ಹೌದು, ಸಂತೆಗಿಂತೆ ಮಾಡೋರು ಇಲ್ಲಿಂದಾನೆ ತಗೊಂಡೋಗೋದು. ಇಲ್ಲಿಂದ ತಗೊಂಡ್ರೆ ಅವ್ರಿಗೆ ಹೊರ್ತಾಗೋದು. ಈಗ ನಮ್ದು ನೋಡಿ, ಈಗ ಸಂತವ್ರಿಗೆ ಬಿಡೋದು 10 ರೂಪಾಯಿ ಕೊಡ್ತೀವಿ. ಅವ್ರಿಗೆ ಖರ್ಚೆಲ್ಲ ಬಿದ್ದು ಒಂದ್ 4 ರೂಪಾಯಿ ಖರ್ಚು ಬರುತ್ತೆ. ಅವ್ರು 10 ರೂಪಾಯಿ ಮಾರಿದ್ರೆ ಪಾಪ ಕೆಜಿಗೆ 5 ರೂಪಾಯಿ ಉಳಿಯುತ್ತೆ. ಅದು ಸಂಜೆ ಹೊತ್ತು ಮಳೆ ಬಂದ್ರೆ ಅರ್ಧ ಉಳಿಯುತ್ತೆ. ವ್ಯಾಪಾರ ಆದ್ರೆ ಇಲ್ಲ ಅಂದ್ರೆ ಇಲ್ಲ. ತುಂಬಾ ಕಷ್ಟ ಮೇಡಮ್. ಹೋಲ್ಸೇಲ್ ಆಗಿ ತರಕಾರಿ ಸಿಗುತ್ತೆ, ಹೋಲ್ಸೇಲ್ ಆಗಿ ಇವ್ರು ತಗೋತಾರೆ, ಇವರಿಂದ ಅವ್ರು ತಗೋತಾರೆ. ಅಲ್ಲಿಂದ 3 ಗೇಟ್ ಇದೆ. ಜನಕ್ಕೂ ಕೊಡ್ತಾರೆ, ಹೋಲ್ಸೇಲ್ ಆಗು ತಗೋತಾರೆ. ಆತರ ಮಂಡಿ ವರ್ಕ್ ಆಗ್ತಿರೋಂತದ್ದು. ಟ್ರೇನೇ ತಗೋಬೇಕಾ ಅಥವಾ ಕೆಜಿ ಕೊಡ್ತೀವಿ? ಕೆಜಿ ಕೊಡ್ತೀವಿ. ಇಲ್ಲಿ ಅಂದ್ರೆ ಇಲ್ಲಿ ಹೋಲ್ಸೇಲ್ ಅಂತಿದ್ರು, ಬಟ್ ಕೊಡ್ತೀರಾ? ಹೆಂಗಿದೆ ಈಗ ರೇಟ್? ಟೊಮೆಟೊ 10 ರೂಪಾಯಿಂದ 20 ರೂಪಾಯಿ. 10 ರೂಪಾಯಿ 20 ರೂಪಾಯಿ ಅಂದ್ರೆ 1 ಕೆಜಿ ತಗೊಳ್ಳೋರ್ಗೆ ಎಷ್ಟು ಟ್ರೇ? 1 ಕೆಜಿ ಎಲ್ಲ ಕೊಡಲ್ಲ, 5 ಕೆಜಿಯಿಂದ 25 ಕೆಜಿ ಬಾಕ್ಸ್. ಇಲ್ಲಿ ತಗೊಂಡ್ರೆ ಟ್ರೇ 5 ಕೆಜಿ ಇಲ್ಲ 25 ಕೆಜಿನೇ ತಗೋಬೇಕು. ಹಂಗೇನಾದ್ರೂ ನಿಮ್ಗೆ ಸ್ವಲ್ಪ 1 ಕೆಜಿ ಲೆಕ್ಕದಲ್ಲಿ ಬೇಕು ಅಂದ್ರೆ ಆ ಕಡೆ ಇಲ್ಲಿ ಹೋಲ್ಸೇಲ್ ಮಾತ್ರ. ಟೊಮ್ಯಾಟೊ ಅಕಸ್ಮಾತ್ ಹಣ್ಣಾಗ್ಬಿಟ್ರೆ ಕೊಳ್ತೋಗ್ಬಿಡುತ್ತೆ. ಸ್ವಲ್ಪ ಕಾಯಿ ಇದ್ದಾಗ ಮಾರಾಟ ಆಗ್ಬಿಟ್ರೆ ನಿಮ್ಗೆ ಅನುಕೂಲ ಅಲ್ವಾ? ಅದೊಂದ್ ಸ್ವಲ್ಪ ಪ್ರಾಬ್ಲಮ್ ಇದೆ ಟೊಮ್ಯಾಟೋದಲ್ಲಿ. ನಿಮ್ದು ಟೊಮ್ಯಾಟೋನೇನಾ? ಟೊಮ್ಯಾಟೋ ಮಾತ್ರ. ಯಾವ ಊರ್ ಸರ್ ನಿಮ್ದು? ಶಿವಮೊಗ್ಗನೇ. ರೇಟ್ ಆಲ್ಮೋಸ್ಟ್ ಖಾಲಿ ಮಾಡ್ತೀವಿ. ಈಗ ಲಾಸ್ಟ್ ಉಳಿದ್ರೆ 1 ರೂಪಾಯಿ ಕಮ್ಮಿಗೆ ಕೊಟ್ಟು ಖಾಲಿ ಮಾಡ್ತೀವಿ ಅಲ್ವಾ? ಆತರ ಇವತ್ತು ಹೋದ್ರೆ 1 ರೂಪಾಯಿ ಹೋಗತ್ತೆ, ನಾಳೆ ಹೋದ್ರೆ 2 ರೂಪಾಯಿ ಹೋಗತ್ತೆ. ಆ ತರದ ಖಾಲಿ ಮಾಡ್ಬಿಡ್ತೀವಿ. ಸೊಪ್ನವ್ರಿಗೆ ಅದೊಂದು ಗೋಳು. ಎಲ್ಲಿಂದ ಬರ್ಬೋದು ಸರ್ ಸೊಪ್ಪುಗಳೆಲ್ಲ? ಮೈಸೂರು, ಇದು ಕೊಪ್ಪಳ ಎಲ್ಲ ಕಡೆಯಿಂದ ಬರ್ತಾ ಇದಾವೆ. ಶಿಕಾರಿಪುರ ಕೊಪ್ಪಳ ಎಲ್ಲ ಕಡೆಯಿಂದ ಬರ್ತದೆ. ಜನಕ್ಕೆ ಡಿಮ್ಯಾಂಡ್ ಇದ್ರೆ ಬೇರೆ ರಾಜ್ಯದಿಂದನೂ ತರಿಸ್ತಾರೆ ಸೊಪ್ಪುಗಳು. ಹೌದು, ಏನು ಅಂದ್ರೆ ತರಕಾರಿಗಳು ಇಲ್ಲಿ ಬೇಗ ಬೆಂದ್ರೆ ಫ್ರೆಶ್ ಬೇಗ ಬರ್ತಾವ. ಆ ಟೈಮಿಗೆ ಒಂದೇ ದಿವಸಕ್ಕೆ ಮಾರ್ತಾರೆ. ಅಷ್ಟೇ ಇರೋದು. ಇವತ್ತಿನ ರೇಟ್ ಡೇ ಬೈ ಡೇ ರೇಟ್ ಚೇಂಜ್ ಆಗುತ್ತೆ. ಫರ್ ಡೇ ಚೇಂಜ್ ಆಗುತ್ತೆ. 10 ರೂಪಾಯಿ ಜಾಸ್ತಿನೂ ಆಗುತ್ತೆ, ಕಡಿಮೆನೂ ಆಗುತ್ತೆ. ತರಕಾರಿಗಳು ಎಲ್ಲೆಲ್ಲಿಂದ ಬರ್ತಿರ್ಬೋದು ಸರ್ ನಿಮ್ಗೆ? ತರಕಾರಿ ಎಲ್ಲ ಊರಿನವರು ರೈತರು ಎಲ್ಲಿ ಬೆಳಿತಾರೋ ಆಲ್ಮೋಸ್ಟ್ ರೈತರು ಎಲ್ಲೆಲ್ಲಿ ಬೆಳಿತಾರೋ ಎಲ್ಲ ಬರುತ್ತೆ. ಬೇರೆ ಮಾರ್ಕೆಟಿಗೆ ಹೋಗಿರುತ್ತಲ್ಲ, ಈಗ ಬೆಂಗಳೂರು, ತುಮಕೂರು, ಮೈಸೂರು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡ್ ಬಂದು ಇಲ್ಲಿ ಬಿಟ್ಟು ಮಾರಿಸ್ಕೊಂತಾರೆ. ಅವರು ದುಡಿಮೆ ಅವ್ರ ಜೀವನಕ್ಕಂತ ಮಾಡ್ಕೊಂತಾರೆ. ಆತರ ಇದೆ. ಈ ರೀತಿಯಾಗಿ ವರ್ಕ್ ಆಗುತ್ತೆ. ಎಲ್ಲರೂ ವಹಿವಾಟು ನಡೆಯುತ್ತೆ. ಎಂಟರ್ ಕರ್ನಾಟಕ
ಸುತ್ತುತ್ತೆ ನಡೆಯುತ್ತೆ. ಎಲ್ಲಿದೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಬರುತ್ತೆ. ಹೌದು. ಈ ಕಡೆ ಉಡುಪಿ ಕುಂದಾಪುರ ಎಲ್ಲ ನಮ್ಮ ಈ ಶಿವಮೊಗ್ಗನೇ ಹೋಗುತ್ತೆ, ಆ ಕಡೆ ಬೆಳೆಯಲ್ಲ. ಹೌದಾ? ಇಲ್ಲಿಂದ ಈ ಸೈಡ್ ಅಲ್ಲಿ ಬೆಳೆಯಲ್ಲ, ಈ ಸೈಡ್ ಎಲ್ಲ ನಮ್ಮಿಂದ ಈ ಕಡೆನೇ ಹೋಗ್ಬೇಕು. ಇಲ್ಲಿ ಬೆಳೆದಿರೋದು ಅಲ್ಲಿಗೆ ಹೋಗುತ್ತೆ. ಎಲ್ಲ ಸುಮಾರು ಗಾಡಿಗಳು ಲೋಡ್ ಆಗಿ ಹೋಗ್ತವೆ, ಆತರನೇ ಹೋಗ್ತಾವೆ ತುಂಬಾ. ಸೋಮೇಶ್ವರ ತರಕಾರಿ ಮಂಡಿ ಎಷ್ಟು ವರ್ಷ ಆಯ್ತು ಸರ್ ಈ ಮಂಡಿ ಎಲ್ಲ ಸ್ಟಾರ್ಟ್ ಆಗಿ? ನಿಮ್ದು ಮಂಡಿ ನಿಮ್ದು ಸ್ಟಾರ್ಟ್ ಆಗಿದೆ ಮೇಡಮ್, 20 ವರ್ಷ ಆಗಿದೆ. 20 ವರ್ಷ ಆಯ್ತಾ? ಓಕೆ. ನಾವಿಲ್ಲಿ ತರಕಾರಿ ವ್ಯಾಪಾರ ಮಾಡೋರು. ಓಕೆ. ಎಲ್ಲ ರೈತರುಗಳು ತರಕಾರಿ ತಗೊಂಡ್ ಬಿಡ್ತಾರೆ, ನಾವಿಲ್ಲಿ ಸೇಲ್ಸ್ ಮಾಡ್ತೀವಿ. ತರಕಾರಿ ಎಲ್ಲ ನಿಮಗೆ ಎಷ್ಟು ಗಂಟೆಗೆ ಬರ್ಬೋದು? ಬೆಳಿಗ್ಗೆ ಇಲ್ಲ, ರಾತ್ರಿ 10 ಗಂಟೆಗೆ ಬರುತ್ತೆ ತರಕಾರಿ, 9:30 10 ಗಂಟೆಗೆ ಬರುತ್ತೆ. ಓಕೆ, 10 ಗಂಟೆಗೆ ಬರುತ್ತೆ. 10 ಗಂಟೆಗೆ ಬರುತ್ತೆ, 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬೆಳಿಗ್ಗೆ 3 ಗಂಟೆ, ಬೆಳಿಗ್ಗೆ 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ವ್ಯಾಪಾರ. ಈಗ 10-10:30 ಫಿನಿಶ್ ಆಗುತ್ತೆ, 10-10 ಮುಗ್ದೋಗುತ್ತೆ. ಅವತ್ತಿಂದ ಅವತ್ತು ತರಕಾರಿ ಖಾಲಿ ಆಗುತ್ತಾ? ಇಲ್ಲ, ಕೆಲವು ಟೈಮ್ ಅವತ್ತಿಂದ ಅವತ್ತು ತರಕಾರಿ ಖಾಲಿ ಆಗುತ್ತೆ, ಕೆಲವು ಟೈಮ್ ಆಗಲ್ಲ. ವ್ಯಾಪಾರ ಇದ್ದಂಗೆ ಇವತ್ತು ಬುಧವಾರ ವ್ಯಾಪಾರ ಇಲ್ಲ, ಮಂಗಳವಾರ ಜೋರು ಇರುತ್ತೆ, ಮಂಗಳವಾರ ಶುಕ್ರವಾರ ಭಾನುವಾರ ಜೋರು ಇರುತ್ತೆ. ತರಕಾರಿಗಳೇನು ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳ್ದಿದ್ದ ತರಕಾರಿ ನೆಕ್ಸ್ಟ್ ಎಲ್ಲ ಬಂದಿದ್ದ ತರಕಾರಿ ಅಷ್ಟನ್ನು ಇಳಿಸ್ಕೊಳ್ಳಲ್ಲ, ಎಷ್ಟು ನಿಮ್ಗೆ ನೀಡಿದೆ ಎಷ್ಟು ಬೇಕೋ ಅಷ್ಟು ಇಳಿಸ್ಕೊಂತೀವಿ. ಓಕೆ. ಇಲ್ಲಿ ಬರೋಂತ ಮಾರ್ಕೆಟಿಗೆ ಬರೋಂತ ಜನರಿಗೆ ಹಸುವಾದಾಗ ಇಲ್ಲಿ ಟಿಫಿನ್ ಕೂಡ ಇದೆ. ಮೇಡಮ್ ನೀವೇ ಮಾಡಿರೋದಾ ಜೋಳದ ರೊಟ್ಟಿನ? ನಾವೇ ಮಾಡಿರೋದು. ಓಕೆ. ಇದು ಮತ್ತೆ ಇದಕ್ಕೆ ಪಲ್ಯ. ಇವತ್ತು ಪಲಾವ್ ತಂದಿದ್ದೀನಿ ನಾನು. ಓಕೆ. ರೈಸು ಇರುತ್ತೆ, ಇದು ಇರುತ್ತೆ. ಅಕ್ಕಿ ರೊಟ್ಟಿ ತರ್ತೀವಿ, ತಂದಿಲ್ಲ ಇವತ್ತು. ಓಕೆ. ಎಷ್ಟು ದಿನದಿಂದ ಮಾಡ್ತಿರೋದು ನೀವು ಇಲ್ಲಿ? ಇವಾಗ ಒಂದು ವಾರದಿಂದ ಬರ್ತಾ ಇದ್ದೀರಾ? ಮನೇಲಿ ಮಾಡ್ಕೊಂಡು ತಗೊಂಡ್ಬರ್ತೀರಾ? ಒಂದ್ ಪ್ಲೇಟ್ 40 ರೂಪಾಯಿ. ಒಂದ್ ಪ್ಲೇಟ್ 40 ರೂಪಾಯಿ. 2 ತರ ಪಲ್ಯ ಬರುತ್ತೆ, 2 ರೊಟ್ಟಿ ಬರುತ್ತೆ, ಮತ್ತೆ 3 ತರ ಚಟ್ನಿ ಪುಡಿ. ಮಷಿನ್ ಮೇಡ್ ಅಲ್ಲ, ನಾವು ಮ್ಯಾನ್ ಮೇಡ್ ಮಾಡಿರೋಂತ ರೊಟ್ಟಿ. ಹೌದು, ರೊಟ್ಟಿ ಇಲ್ಲೂ ಕೂಡ ಸಿಗುತ್ತೆ. ನೀವೇನಾದ್ರೂ ಇಲ್ಲಿ ಬಂದಾಗ ಒಂದ್ಸಲ ಟ್ರೈ ಮಾಡ್ಬೋದು. ಆರ್ಡರ್ ಕೊಟ್ರೆ ನಾವು ಆರ್ಡರ್ ಸುತ್ತ ಮಾಡ್ಕೊಡ್ತೀವಿ. ಆರ್ಡರ್ ಕೊಟ್ರೆ ಆರ್ಡರ್ ಮಾಡ್ಕೊಡ್ತೀವಿ. ಓಕೆ. ಇಷ್ಟು ರೊಟ್ಟಿ ಬೇಕು ಅಂದ್ರೆ ಓಕೆ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಂದ್ರೆ ಇಲ್ಲಿಗೆ ಬಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಅಲ್ಲಿ ನಮ್ಮ ಶಿವಮೊಗ್ಗದ APMCಯ ತರಕಾರಿ ಮಾರ್ಕೆಟ್ಗೆ ವಿಸಿಟ್ ಮಾಡಿದ್ದೆ. ಎಲ್ಲ ಆಕ್ಚುಲಿ ಇಲ್ಲಿ ಬ್ಯುಸಿ ಇರ್ತಾರೆ, ಎಲ್ಲ ವ್ಯಾಪಾರ ಮಾಡೋದಾಗಿರ್ಬೋದು, ತರಕಾರಿ ತಗೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ ಬ್ಯುಸಿ ಆಗಿರ್ತಾರೆ. ಸೊ ಇದ್ರ ಮಧ್ಯದಲ್ಲಿ ನಮ್ಗೆ ಏನಾದ್ರೂ ರೆಸ್ಪಾನ್ಸ್ ಮಾಡ್ತಾರೋ ಇಲ್ಲೋ ಅನ್ನೋದೊಂದು ಟೆನ್ಷನ್ ಇತ್ತು. ಬಟ್ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿತ್ತು. ಏನು ಅಂದ್ರೆ ಹೋಲ್ಸೇಲ್ ಆಗಿ ತರಕಾರಿ ಸಿಗುತ್ತೆ, ಹೋಲ್ಸೇಲ್ ಆಗಿ ಇವ್ರು ತಗೋತಾರೆ, ಇವರಿಂದ ಅವ್ರು ತಗೋತಾರೆ. ಅಲ್ಲಿಂದ 3 ಗೇಟ್ ಇದೆ, ಜನಕ್ಕೂ ಕೊಡ್ತಾರೆ, ಹೋಲ್ಸೇಲ್ ಆಗು ತಗೋತಾರೆ. ಆ ತರ ಮಂಡಿ ವರ್ಕ್ ಆಗ್ತಿರೋಂಥದ್ದು ಚೆನ್ನಾಗಿತ್ತು. ಈ ಒಂದು ಕಾನ್ಸೆಪ್ಟ್ ನಿಮ್ಗೇನಾದ್ರೂ ನಂಗೆ ಈ ಹೋಪ್ ಈ ಒಂದು ವ್ಲಾಗ್ ನ ನೀವು ಎಂಜಾಯ್ ಮಾಡಿದಿರಾ ಅಂತ. ಈ ಒಂದು ವ್ಲಾಗ್ ಅಲ್ಲಿ ನಮ್ಮ APMCಯ ತರಕಾರಿ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಮುಂದಿನ ಒಂದು ಕಾನ್ಸೆಪ್ಟ್ ನಲ್ಲಿ ನಾನು ಸಿಗ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ದಿಸ್ ಇಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ TV, ವ್ಲಾಗ್ಸ್ ಫಾರ್ ಲವ್. ನಮಸ್ಕಾರ.